ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಏರ್ ಸ್ಟ್ರೈಕ್, ವಾಯು ಒಂದು ದಾಳಿ ಆಯಿತು. ಯಾಕಂದ್ರೆ ಇದು ನಿಜಕ್ಕೂ ಕೂಡ ಆಗಬೇಕಾದದ್ದೇ. ಹೀಗಾಗಬೇಕಾದ್ರೆ ಹಲವಾರು ಕಾರಣಗಳು ಉಂಟು. ಯಾಕಂದರೆ ನಮ್ಮ ದೇಶದ ಮೇಲೆ ಕಾಲು ಕೆದರಿ ಜಗಳಕ್ಕೆ ನಿಲ್ತಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಹೆಡಮುರಿ ಕಟ್ಟಲಿಕ್ಕೆ ಹಾಗೂ ಅಲ್ಲಿಯ ಉಗ್ರರನ್ನು ಸಂಹಾರ ಮಾಡಲಿಕ್ಕೆ ನಮ್ಮ ದೇಶ ಕೈಗೊಂಡಂಥ ಈ ಒಂದು ವಾಯು ದಾಳಿ ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥದ್ದು ಹಾಗೂ ಭಾರತೀಯರು ಗರ್ವ ಪಡುವಂಥ ಒಂದು ದಾಳಿ ಅಂತಲೇ ನಮ್ಮೆಲ್ಲರ ಭಾವನೆ. ಹೀಗಿರಬೇಕಾದ್ರೆ ಇದಕ್ಕಿಂತಲೂ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಕಾರ್ಗಿಲ್ ಯುದ್ಧದಲ್ಲಿ ತನ್ನ ವೀರ ಮರಣವನ್ನು ಅಪ್ಪಿರ್ತಕ್ಕಂಥ ಈ ಯೋಧನ ಬಗ್ಗೆ ನೀವೆಲ್ಲೂ ಕಂಡು ಕೇಳಿರಿದಂಥ ಒಂದು ಸಂಚಿಕೆಯನ್ನು ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ವೀಕ್ಷಕರಿಗೆ ಹಾಗೂ ದೇಶವಾಸಿಗಳಿಗೆ ತಲುಪಿಸಲಿಕ್ಕೆ ಮತ್ತೊಮ್ಮೆ ಅವನನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನಿಜಕ್ಕೂ ಕೂಡ ಸೈನಿಕರ ಜೀವನ ಅಂತಂದ್ರೆ ಅದು ಒಂದು ಮುಳ್ಳಿನ ಹಾಸಿಗೆಯ ಮೇಲೆ ಮಲಗಿದಂತೆ ಅನ್ನುವಂಥ ಒಂದು ಮಾತು ಎಷ್ಟು ಸತ್ಯವೋ ಅದು ಸೈನಿಕರಿಗೆ ಅದು ದಿನಂಪ್ರತಿ ಆಗ್ತಿರ್ತಕ್ಕಂಥ ಒಂದು ಕಟು ಸತ್ಯವಾದಂಥ ಒಂದು ಮಾತು. ಹೀಗಿರಬೇಕಾದ್ರೆ ನಮ್ಮ ಸೈನಿಕರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮ ದೇಶದ ರಕ್ಷಣೆಗೋಸ್ಕರ ತಮ್ಮ ಪ್ರಾಣದ ಹಂಗನ್ನು ತೊರೆದು ತನ್ನ ಕುಟುಂಬದವನ್ನು ಕೂಡ ಮರೆತು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡ್ತಿರ್ತಕ್ಕಂಥ ಸೈನಿಕರಿಗೆ ನಾವು ಎಷ್ಟು ಸೆಲ್ಯೂಟ್ ಹೊಡೆದ್ರೂ ಕೂಡ ಕಡಿಮೆ, ಅವರನ್ನು ಎಷ್ಟು ಕೊಂಡಾಡಿದ್ರೂ ಕೂಡ ಕಡಿಮೆ ಅನ್ನುವಂಥ ಭಾವನೆ ನನ್ನದು, ಜೊತೆಗೆ ಪ್ರತಿಯೊಬ್ಬರದು ಕೂಡ. ಹೀಗಿರಬೇಕಾದ್ರೆ ಅಂಥ ಭಾರತೀಯ ಹೆಮ್ಮೆಯ ಪುತ್ರರು ನಮ್ಮ ನಡುವೆ ಈಗ ಸಾಕಷ್ಟು ಜನ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ಶ್ರದ್ಧಾಂಜಲಿಯನ್ನು ಹಾಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದರೆ ತಮ್ಮ ಜೀವದ ಹಂಗನ್ನೇ ತೊರೆದು ದೇಶಕ್ಕಾಗಿ, ದೇಶದಲ್ಲಿ ವಾಸಿಸ್ತಕ್ಕಂಥ ಜನರ ಪ್ರಾಣ ರಕ್ಷಣೆಗಾಗಿ ತಮ್ಮ ಒಂದು ಜೀವನದ ಕೊನೆಯ ಉಸಿರು ಇರುವವರೆಗೂ ಕೂಡ ಅವರು ಜೀವದ ಹಂಗು ತೊರೆದು ಹೋರಾಡಿ ವೀರ ಮರಣವನ್ನು ಅಪ್ಪಿರ್ತಕ್ಕಂಥ ಆ ವೀರನ ಒಂದು ಯಶೋಗಾಥೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಯಾಕಂದರೆ ಅವನಿಗೆ ಕೇವಲ 22 ವಯಸ್ಸು ಆ ಸಮಯದಲ್ಲಿ. ಅಂದರೆ ಅವನು ಜನಿಸಿದ್ದು ಕೂಡ 1976ರಲ್ಲಿ. ಹಾಗೆ ಅವನು BSc ಅಗ್ರಿಯನ್ನು ಕೂಡ ಓದಿ ಮತ್ತೆ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವನನ್ನು ಕಳಿಸಿಕೊಟ್ರಾಯಿತು ಅನ್ನುವಂಥ ಒಂದು ಅಭಿಲಾಷೆ ಅವರ ತಂದೆ ಮತ್ತು ತಾಯಿಗಳದಾಗಿತ್ತು. ಆದರೂ ಕೂಡ ಆ ಸಮಯದಲ್ಲಿ ಅವನು ಮಿಲ್ಟ್ರಿಗೆ, ಅಂದರೆ ಸೇನಾ ಪಡೆಯ ಒಂದು ಸೇನಾ ಪಡೆಯಲ್ಲಿ ಸೇರಲಿಕ್ಕೆ ಅವನು ಹೋಗಿ ಸಲೀಸಾಗಿ ಕೂಡ ಆಯ್ಕೆಯಾಗಿದ್ದ. ಬಂದು ತನ್ನ ತಂದೆಗೆ ಹೇಳ್ತಕ್ಕಂಥ ಒಂದು ವಿಷಯ ಅವನಿಗೆ ಅಷ್ಟು ಸರಿ ಕಾಣಲಿಲ್ಲ. ಯಾಕಂದರೆ ತಂದೆ ಕೋಪಿಷ್ಠರಾಗಿದ್ದರು. ತಾಯಿಯ ಮುಖಾಂತರ ಹೇಳಿಸಿದರಾಯಿತು, ಒಪ್ಪಿಗೆಯನ್ನು ಪಡೆದು ಹೋದರಾಯಿತು ಅನ್ನುವಂಥ ಒಂದು ಭಾವನೆಯೊಂದಿಗೆ ತನ್ನ ತಾಯಿಗೆ ಹೇಳಿ, ಅಮ್ಮ ನೀನು ಅಪ್ಪನಿಗೆ ಹೇಳು, ಅವನನ್ನು ಒಪ್ಪಿಸು ಅಂತೇಳಿ ಹೇಳಿದಾಗ ಅವಳು ತನ್ನ ಗಂಡನಿಗೆ, ಅಂದ್ರೆ ಈ ಯೋಧನ ತಂದೆಗೆ ಹೇಳ್ತಾಳೆ. ಹೇಳಿ ಅವನನ್ನು ಒಪ್ಪಿಸ್ತಾರೆ. ಆಮೇಲೆ 22 ವಯಸ್ಸಿನ ಯುವಕ ಭಾರತೀಯ ಸೇನೆಗೆ ಸಲೀಸಾಗಿ ಆಯ್ಕೆಯಾಗಿ ಕ್ಯಾಪ್ಟನ್ ಹುದ್ದೆಯನ್ನು ಅಲಂಕರಿಸಿ ದೇಶದ ಒಂದು ರಕ್ಷಣೆಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಳ್ತಿರ್ತಾನೆ. ಹೀಗಿರಬೇಕಾದ್ರೆ ಆ ಸಮಯದಲ್ಲಿ ಇವನನ್ನು ಕಾರ್ಗಿಲ್ ಪ್ರದೇಶಕ್ಕೆ ಪೋಸ್ಟಿಂಗ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ತುಂಬ ಚಳಿ, ಅಂದರೆ ಡಿಸೆಂಬರ್ದಿಂದ ಮೇವರೆಗೂ ಕೂಡ ಅಲ್ಲಿ ಕಾಲಿಡಲಿಕ್ಕೂ ಕೂಡ, ಅಲ್ಲಿ ಹೋಗಲಿಕ್ಕೂ ಕೂಡ ಸಾಧ್ಯವಾಗಿರ್ತಕ್ಕಂಥ ಹಿಮಪಾತ ಬೀಳ್ತಿರ್ತೈತಿ. ಅಂಥ ಹಿಮಪಾತ ಬೀಳ್ತಿರ್ತಕ್ಕಂಥ ಸಮಯದಲ್ಲಿ ಆ ವೈರಿಪಡೆಗಳೂ ಆಗಲಿ ಅಥವಾ ನಮ್ಮ ಸೈನಿಕರೇ ಆಗಿರಲಿ ಅಲ್ಲಿ ಬಂಕರ್ಗಳನ್ನು ತೆರವು ಮಾಡಿಕೊಂಡು ಬರ್ತಾರೆ. ಆ ಸಮಯದಲ್ಲಿ ಏನೋ ಒಂದು ಅಚಾತುರ್ಯ ನಡೆದು ಅಲ್ಲಿ ಯಾರೋ ಪ್ರಚೋದನೆ ಮಾಡ್ತಾ ಇದ್ದಾರೆ, ಗುಂಡನ್ನು ಹಾರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಮಿಲಿಟ್ರಿಗೆ ಕೇಳಿ ಬರ್ತೈತಿ. ಆ ಸಂದರ್ಭದಲ್ಲಿ ಇವನ ಹೆಸರನ್ನು ಕೂಡ ಈಗ ನಾನು ಹೇಳೋದು ಪ್ರಸ್ತುತ ಅವಶ್ಯಕವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಸೌರಭ್, ಇವನ ಹೆಸರು ಸೌರಭ್ ಕಾಲಿಯಾ. ಈ ಯೋಧ ಸೌರಭ್ ಕಾಲಿಯಾ ಹಾಗೂ ಅವನ ಜೊತೆಗೆ 6 ಜನ ಸೈನಿಕರನ್ನು ಆ ಗಸ್ತು ತಿರುಗಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಂಡು ಬರ್ರಿ ಅಂಥೇಳಿ ಅವ್ರನ್ನ ಕಳಿಸ್ತಾರೆ. ಆವಾಗ ಇವರ ಜೊತೆಗೂ ಕೂಡ ಸಾಕಷ್ಟು ಶಸ್ತ್ರಾಸ್ತ್ರಗಳು ಇರ್ತವೆ. ಆದರೂ ಕೂಡ ಅಲ್ಲಿ ಅವರು ಆ ಬೆಟ್ಟದ ಮೇಲೆ
ಆ ಬೆಟ್ಟದ ತುದಿಯ ಮೇಲೆ ಹೋಗಿ ಅವರನ್ನು ನೋಡಿದಾಗ ಅವರಿಬ್ಬರ ನಡುವೆ ಅಂದ್ರೆ ಭಾರತೀಯ ಸೈನಿಕರು ಹಾಗೂ ಈ 6 ಜನ ಸೈನಿಕರು ಹಾಗೂ ಪಾಕಿಸ್ತಾನದ ಆ ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ಪ್ರಾರಂಭವಾಗ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ಗುಂಡಿನ ಚಕಮಕಿ ಆದರೂ ಕೂಡ ಕೊನೆಗೆ ಈ ನಮ್ಮ ಭಾರತದ ಯೋಧರ ಅಂದ್ರೆ ಸೌರಭ್ ಕಾಲಿಯಾ ಹಾಗೂ ಅವನ ಸಹಚರರಲ್ಲಿ ಇರ್ತಕ್ಕಂಥ ಆಯುಧಗಳು ಹಾಗೂ ಮದ್ದು ಗುಂಡುಗಳು ಖಾಲಿಯಾಗ್ತವೆ. ಆವಾಗ ಇವರ ವಿರುದ್ಧ ಏನು ಮಾಡ್ತಿರ್ತಾರಲ್ಲ ಪಾಕಿಸ್ತಾನದ ಭಯೋತ್ಪಾದಕರು, ಅವರ ಹತ್ತಿರ ಸಾಕಷ್ಟು ಪ್ರಮಾಣದಲ್ಲಿ ಸಂಗ್ರಹಿಸಿಟ್ಟಿರ್ತಕ್ಕಂಥ ಮದ್ದು ಗುಂಡುಗಳು ಇರ್ತವೆ, ಆಧುನಿಕ ವೆಪನ್ಸ್ ಇರ್ತವೆ. ಅವುಗಳನ್ನು ಬಳಸಿ ಇವರ ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ. ನಿಶಸ್ತ್ರರಾದಂಥ ನಮ್ಮ ಭಾರತೀಯ ಸೈನಿಕರನ್ನು ಅವರು ಎಳೆದೊಯ್ತಾರೆ. ಎಳೆದು ಹೋದು ಅವರು ಯಾವ ರೀತಿ ಇವರನ್ನು ಚಿತ್ರಹಿಂಸೆ ಕೊಡ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ತನಗೆ ಬಿಚ್ಚಿ ಹೇಳುತ್ತಿರಬೇಕಾದ್ರೆ ಅದನ್ನು ನನಗೂ ಕೂಡ ಸಹಿಸ್ಕೊಳ್ಳಲಿಕ್ಕೆ ಆಗ್ತಾಯಿಲ್ಲ. ಹೀಗಿರಬೇಕಾದ್ರೆ ಆ 6 ಜನ ಸೈನಿಕರು ಸೌರಭ್ ಕಾಲಿಯಾ ಹಾಗೂ ಆತನ ಸಹಚರರನ್ನು ಅಲ್ಲಿ ಪಾಕಿಸ್ತಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಕೊಡಬಾರದ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಸಿಗರೇಟ್ನಿಂದ ಸುಡ್ತಾರೆ, ಅವರ ಮರ್ಮಾಂಗಗಳನ್ನು ಕತ್ತರಿಸ್ತಾರೆ, ಗುಡ್ಡೆಗಳ ಸಮೇತ ಕಣ್ಣುಗಳನ್ನು ಕೀಳ್ತಾರೆ ಹಾಗೂ ಕಾಯ್ದ ಕಬ್ಬಿಣದ ಸಲಾಕೆಯಿಂದ ಅವರ ಕಿವಿಗಳಿಗೆ ಚುಚ್ಚುತ್ತಾರೆ ಹಾಗೂ ಅವರ ಮೈಯಲ್ಲಿರ್ತಕ್ಕಂಥ ಮೂಳೆಗಳನ್ನು ಪುಡಿ ಮಾಡ್ತಾರೆ. ಮಾಡಿ ಇವರು ನಿಸ್ತೇಜರಾಗಿ ಬೀಳ್ತಾರೆ. ಬಿದ್ದಂಥ ಸಮಯದಲ್ಲಿ ಸೌರಭ್ ಕಾಲಿಯಾರ ಒಂದು ರುಂಡ ಹಾಗೂ ಮುಂಡಗಳನ್ನು ಕೂಡ ಕತ್ತರಿಸಿ ಗುರುತು ಪತ್ತೆ ಹತ್ತಲಾರದಂಥ ಸ್ಥಿತಿಯಲ್ಲಿ ಇವರ ಶವಗಳನ್ನು ಅವರು ಮಾಡ್ತಾರೆ. ಹೀಗಿರಬೇಕಾದ್ರೆ ಆ ಒಂದು ಯುದ್ಧ ಸನ್ನಿವೇಶದಲ್ಲಿ ಯಾರನ್ನೇ ಅವರು ಹಿಡ್ಕೊಂಡು ಹೋಗಲಿ, ಇವರೇ ಅವ್ರನ್ನ ಹಿಡ್ಕೊಂಡು ಹೋಗಲಿ, ಆದರೆ ಆ ದೇಶಕ್ಕೆ ತಿಳಿಸುವಂಥ ಒಂದು ಸೌಜನ್ಯ ಯುದ್ಧ ಪದ್ಧತಿ ಎಲ್ಲಿದೆ. ಆದರೆ ಪಾಕಿಸ್ತಾನದವರಿಗೆ ಎಲ್ಲಿದೆ ಆ ಪದ್ಧತಿ? ನಿಜಕ್ಕೂ ಕೂಡ ಅವರು ರಾಕ್ಷಸ ಪ್ರವೃತ್ತಿಯನ್ನು ಉಳ್ಳಂಥವ ಪಾಕಿಸ್ತಾನದವರು ಯಾವ ಒಂದು ನಿಯಮವನ್ನು ಇಲ್ಲಿಯವರೆಗೆ ಪಾಲಿಸಿದ್ದಾರೆ ಅನ್ನೋದನ್ನು ಕೇಳಲಿಕ್ಕೂ ಕೂಡ ಸಾಧ್ಯವೇ ಇಲ್ಲತಕ್ಕಂಥ ಪರಿಸ್ಥಿತಿಯಲ್ಲಿ ಇವರನ್ನು ಚಿತ್ರಹಿಂಸೆ ಮಾಡಿ ಅವರು ಕೊಂದು ಹಾಕ್ತಾರೆ. ಆಮೇಲೆ 3 ದಿನಗಳ ತರುವಾಯ ಪಾಕಿಸ್ತಾನಿ ರೇಡಿಯೋದಲ್ಲಿ ಬರ್ತಿರ್ತಕ್ಕಂಥ ಸುದ್ದಿಯನ್ನು ಕೇಳಿದಾಗ ಭಾರತೀಯ ಸೈನ್ಯ ಹಾಗೂ ಈ ಭಾರತಕ್ಕೆ ನಿಜಕ್ಕೂ ಕೂಡ ತುಂಬಲಾರದಂಥ ನಷ್ಟ ಆಗಿದೆ ಅನ್ನುವಂಥ ಸುದ್ದಿಯನ್ನು ಕೇಳಿ ಇಡೀ ದೇಶವೇ ಮರಗಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಇವರ ಒಂದು ಶವಗಳನ್ನು ಭಾರತಕ್ಕೆ ಕಳಿಸಿದಾಗ ಅವರ ಶವಗಳನ್ನು ಕೂಡ ನೋಡಲಿಕ್ಕೂ ಕೂಡ ಆಗೋದಿಲ್ಲ. ಆ ರೀತಿ ಅವು ಶವಗಳು ಇರ್ತವೆ. ಹೀಗಿರಬೇಕಾದ್ರೆ ನಮ್ಮ ಭಾರತ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಭಾರತೀಯರ ಒಂದು ರಕ್ಷಣೆಗೋಸ್ಕರ ತಮ್ಮ ಜೀವದ ಹಂಗು ತೊರೆದು ಭಾರತಕ್ಕಾಗಿ ಭಾರತ ಮಾತೆಯ ಮಡಿಲಲ್ಲಿ ಇರ್ತಕ್ಕಂಥ ಈ ಸೈನಿಕರು ಸಲ್ಲಿಸ್ತಿರ್ತಕ್ಕಂಥ ಪ್ರಾಣಾರ್ಪಣೆ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಅವರನ್ನು ಪದೇ ನೆನಪು ಮಾಡಿಕೊಳ್ಳೋದು ಭಾರತೀಯರ ಒಂದು ಆದ್ಯ ಕರ್ತವ್ಯ. ಇದು ನಡೆದದ್ದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ. ಆ ನಂತರ ಇಂಥ ಒಂದು ಸನ್ನಿವೇಶದಲ್ಲಿ ಅವರ ತಂದೆ ಡಾಕ್ಟರ್ ಕಾಲಿಯಾ ಅವರು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತಾರೆ, ಸುಪ್ರೀಂ ಕೋರ್ಟಿಗೆ ವಿನಂತಿ ಮಾಡ್ಕೋತಾರೆ, ಇಲ್ಲ ಇದನ್ನು ಅಂತಾರಾಷ್ಟ್ರೀಯ ಒಂದು ನ್ಯಾಯಾಲಯಕ್ಕೆ ಒಯ್ಯಿರಿ, ಅಲ್ಲಿ ಪಾಕಿಸ್ತಾನಕ್ಕೆ ನಿಜವಾದ ಬುದ್ಧಿಯನ್ನು ಕಲಿಸ್ರಿ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಆಗಿನ ಒಂದು ಸಂದರ್ಭದಲ್ಲಿ ಅದು ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ಇರ್ತೈತಿ. ಅದನ್ನು ಮಾಡೋದೇನಿಲ್ಲ. ಹೀಗಿರಬೇಕಾದ್ರೆ ಈ ಕಾಲಿಯಾನನ್ನು ಈ ಸೌರಭ್ ಕಾಲಿಯಾ ನಿಜಕ್ಕೂ ಕೂಡ ಭಾರತ ದೇಶದ ಹೆಮ್ಮೆಯ ಪುತ್ರ. ಇವನನ್ನು ಪ್ರತಿಯೊಬ್ಬರು ಕೂಡ ನೆನಪಿಸ್ಕೊಳ್ಬೇಕು. ಇವನ ಒಂದು ಯಶೋಗಾಥೆಯನ್ನು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಆದರ್ಶಪ್ರಾಯ ಅನ್ನುವಂಥ ಒಂದು ಮಾತನ್ನು ಅವರಿಗೂ ಕೂಡ ತಿಳಿಸಿ ಹೇಳಬೇಕು. ಇವರಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ, ಬಲಿದಾನಗೈದಿರ್ತಕ್ಕಂಥ ಹಾಗೂ ಸೇವೆ ಸಲ್ಲಿಸಿರ್ತಕ್ಕಂಥ ಭಾರತದ ಮಾತೆಯ ರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಮುಡುಪಾಗಿಟ್ಟು ದೇಶದ ರಕ್ಷಣೆಗೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ 3 ವಿಭಾಗಗಳ ಯೋಧರ ಒಂದು ಗುಣಗಾನ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಹೀಗಿರಬೇಕಾದ್ರೆ ಬೆಳಗಾವಿ ಜಿಲ್ಲೆಯ ಸುನದೊಳ್ಳಿಯ ಅದೇ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಸುನದೊಳ್ಳಿಯ ಶಿವಲಿಂಗಪ್ಪ ಹಟ್ಟಿ ಅನ್ನೋವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆದುಕೊಳ್ತೀನಿ. ಯಾಕಂದರೆ ಆತ ಕೂಡ ನನ್ನ ಆತ್ಮೀಯ ಸ್ನೇಹಿತ. ಅವನನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಂಡು ಇವರೆಲ್ಲರಿಗೂ ಕೂಡ ದೇವರು ಒಂದು ಶಾಂತಿಯನ್ನು ನೀಡಲಿ, ಇವರ ಕುಟುಂಬಗಳಿಗೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ, ಮತ್ತು
ಭಾರತ ಮಾತೆಯ ರಕ್ಷಣೆಗೋಸ್ಕರ ತೊಡಗಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕನಿಗೂ ಕೂಡ ನೈತಿಕ ಸ್ಥೈರ್ಯ ತುಂಬಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂಥ ಒಂದು ನೈತಿಕ ಧೈರ್ಯವನ್ನು ಹೇಳಬೇಕಾಗಿರ್ತಕ್ಕಂಥ ಕರ್ತವ್ಯ ಭಾರತೀಯರೆಲ್ಲರ ಮೇಲೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮೋದಿಜಿಯವರ ಸರ್ಕಾರ ಇಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ನಡೆದುಕೊಳ್ತಿರ್ತಕ್ಕಂಥ ರೀತಿಯನ್ನು ಇಡೀ ವಿಶ್ವವೇ ಮೆಚ್ಚಿದೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ನಾನು ಹೆಮ್ಮೆಯಿಂದ ಅಭಿನಂದಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಜೊತೆಗೆ ಜೈ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಇಂಡಿಯಾ ಹೀಗೆ ಹೇಳುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಒಂದು ಯೋಧನ ಸಂಚಿಕೆಯು ಸಾಕ್ಷಿ. ಕಾರಣ ತಾವೆಲ್ಲರೂ ಕೂಡ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ. ನೀವೆಲ್ಲರೂ ಕೂಡ ಲೈಕ್ ಮಾಡಿರಿ, ಆಮೇಲೆ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.